ವಿಜಯಪುರದಲ್ಲಿ ಮಾರ್ಚ್ 9ಕ್ಕೆ ಪಂಚಗಂಗಾ ವನದ್ರಾಕ್ಷಿ ಸಂಸ್ಕರಣಾ ಘಟಕದ ಉದ್ಘಾಟನಾ ಕಾರ್ಯಕ್ರಮ ನಗರದ ಸೋಲಾಪುರ ರಸ್ತೆಯಲ್ಲಿರುವ ಯಶೋಧ ಆಸ್ಪತ್ರೆ ಪಕ್ಕದಲ್ಲಿ ನಡೆಯಲಿದೆ ಎಂದು ಪಂಚಗಂಗಾ ವನದ್ರಾಕ್ಷಿ ಸಂಸ್ಕರಣಾ ಘಟಕದ ವ್ಯವಸ್ಥಾಪಕ ನಿರ್ದೇಶಕ ಅಣ್ಣಾರಾಯ್ ಬಿರಾದಾರ್ ಹೇಳಿದರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜ್ಞಾನ ಯೋಗಾಶ್ರಮದ ಬಸವಲಿಂಗ ಮಹಾಸ್ವಾಮೀಜಿಯವರು ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದಾರೆ. ಅಲ್ಲದೆ ಕಾರ್ಯಕ್ರಮದಲ್ಲಿ ಸಚಿವರಾದ ಶಿವಾನಂದ ಪಾಟೀಲ್, ಎಂಬಿ ಪಾಟೀಲ್, ಸಂಸದ ರಮೇಶ್ ಜಿಗಜಿಣಗಿ, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಗಣ್ಯರು ಭಾಗಿಯಾಗಲಿದ್ದಾರೆ ಎಂದರು. ಪರವಾಗಿ ರೈತರ ಕಷ್ಟ ಸುಖಗಳನ್ನು ನಮ್ಮ ದೇಶದ ಎಲ್ಲ ಕಡೆಗೆ ಬಿತ್ತುವಂಥ, ಶ್ರಮವಹಿಸಿ ದುಡಿಯುವಂಥ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಪತ್ರಕರ್ತರಿಗೆ ನಾನು ಮೊದಲು ಸ್ವಾಗತಿಸುತ್ತೇನೆ. ನಾನು ಅಣ್ಣಾರಾಯ್ ಬಿರಾದಾರ್, ಪಂಚಗಂಗಾ ವನದ್ರಾಕ್ಷಿ ಸಂಸ್ಕರಣಾ ಘಟಕದ ವ್ಯವಸ್ಥಾಪಕ ಡೈರೆಕ್ಟರ್. ನಾವು ಬೇಸಿಕಲಿ ರೈತ ಕುಟುಂಬದಿಂದ ಬಂದಂಥವರು. ಸುಮಾರು 100 ಎಕರೆ ದ್ರಾಕ್ಷಿಯನ್ನು ಹೊಂದಿದಂಥ 2000ನಲ್ಲಿ ನಾನು ದ್ರಾಕ್ಷಿಯನ್ನು ಈ ಏರಿಯಾದಲ್ಲಿ ಬ್ಯಾಕ್ವರ್ಡ್ ನೀರಿಲ್ಲದ ಪ್ರದೇಶದಲ್ಲಿ ಬೆಳೆಸಿ ಉತ್ತಮ ಮಟ್ಟದ ದ್ರಾಕ್ಷಿ 2005ರಲ್ಲಿ ಎಕ್ಸ್ಪೋರ್ಟ್ ಮಾಡಿದಂಥ ಫಸ್ಟ್ ಗ್ರೋವರ್ ಎಕ್ಸ್ಪೋರ್ಟರ್ ನಾನಾಗಿದ್ದೇನೆ. ನಾನು ಬೇಸಿಕಲಿ ಪುಣಾದಲ್ಲಿ ಬೇರೆ ಬೇರೆ ಉದ್ಯೋಗದಲ್ಲಿ ಅಳವಡಿಸಿಕೊಂಡು ಕೆಲಸ ಮಾಡ್ತಾ ಇರೋ ಟೈಮ್ನಲ್ಲಿ ನನ್ನ ಜೊತೆ ಇದ್ದ ಜನರ ಒಂದು ಕಷ್ಟ ನೋಡಿ ಅವ್ರ ಸಲುವಾಗಿ ನಾನು ವಾಪಸ್ ನಮ್ಮ ಡಿಸ್ಟಿಕ್ಗೆ ಬಂದು ಇಲ್ಲಿ ದ್ರಾಕ್ಷಿ ಬೆಳೆಯನ್ನು ಸ್ಟಾರ್ಟ್ ಮಾಡಿ ಅದನ್ನು ಪ್ರೊಡಕ್ಷನ್ಸ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತೀನಿ. ಆ ಒಂದು ಹಂತದಲ್ಲಿ ಪ್ರೊಡಕ್ಷನ್ ಮಾಡಿ ಹಸಿ ದ್ರಾಕ್ಷಿನ ಎಕ್ಸ್ಪೋರ್ಟ್ ಮಾಡೋ ಹಂತದಲ್ಲಿ ಒಂದು 15 ವರ್ಷದಲ್ಲಿ ನಾನು ಮುಂದ್ಗಡೆ ಬೇರೆ ಒಳ್ಳೆ ಉದ್ಯೋಗದಲ್ಲಿ ಮಾಡ್ತಿದ್ದೇನೆ. ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯ ಆಗಲಿ, ಭಾರತದಲ್ಲೇ ಆಗಲಿ, ರೈತರು ಬೆಳೆಯುವಂಥ ಬೆಳೆಗೆ, ರೈತರು ಬೆಳೆಯುವಂಥ ದ್ರಾಕ್ಷಿ ಬೆಳೆಗೆ, ಯಾವುದೇ ಬೆಳೆಗೆ ಆಗಲಿ ಅದೊಂದು ಪ್ರಾಪರ್ ಪ್ರೊಸೆಸಿಂಗ್ ಯೂನಿಟ್, ನಾವೇನಂದು ಕ್ಲೀನಿಂಗ್ ಮಾಡೋದು, ಗ್ರೇಡಿಂಗ್ ಮಾಡೋದು, ಶಾರ್ಟಿಂಗ್ ಮಾಡೋದು ಒಂದು ಬಹಳಷ್ಟು ಕೊರತೆ ಇರೋದ್ರಿಂದ, ಡ್ಯಾಮೇಜಸ್ ಬಹಳ ಆಗೋದ್ರಿಂದ, ರೈತರಿಗೆ ಅದರ ಬಗ್ಗೆ ಜ್ಞಾನ ಕಡಿಮೆ ಇರುವುದರಿಂದ ಅವರು ಯಾವುದೋ ಒಂದು ರೀತಿಯಿಂದ ಪ್ರೊಸೆಸ್ ಮಾಡಿ ಯಾವುದೋ ಯಾರಲ್ಲಿ ಏನೋ ಮಾಡಿಕೊಂಡು ಮಾರಾಟ ಮಾಡುವುದರಿಂದ ಅವರಿಗೆ ರೈತರಿಗೆ ಹೆಚ್ಚಿನ ಲಾಭ ಆಗ್ತಾ ಇರಲಿಲ್ಲ. ಆ ಒಂದು ಹೆಚ್ಚಿನ ಲಾಭಕ್ಕೋಸ್ಕರ ಜನರಿಗೆ ಒಂದು ಒಳ್ಳೆಯ ಥರದ ಒಣ ದ್ರಾಕ್ಷಿಯನ್ನು ಪ್ರೊಸೆಸಿಂಗ್ ಯೂನಿಟ್ ಹಾಕೋಣ ಅಂತ ವಿಚಾರ ಮಾಡಿ ಈ ನಮ್ಮದು ಇಲ್ಲೇ ಯಶೋಧ ಹಾಸ್ಪಿಟಲ್ ಹತ್ತಿರ 3.5 ಎಕರೆ ಒಂದು ಕಮರ್ಷಿಯಲ್ ಲ್ಯಾಂಡ್ನಲ್ಲಿ ಹೈಟೆಕ್ ಅಂದರೆ 2 ಥರದ ಮಷಿನ್ಗಳನ್ನು, ಗ್ರೇಡಿಂಗ್ ಮಷಿನ್ಗಳನ್ನು ಇಂಪೋರ್ಟ್ ಮಾಡಿಕೊಂಡು ಒಂದು ರೈತರ ಸಲುವಾಗಿ, ಆಮೇಲೆ ಯಾರಾದರೂ ರೈತರು ತಮ್ಮದೇ ಸ್ವಂತವನ್ನು ಎಕ್ಸ್ಪೋರ್ಟ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಅದನ್ನು ಫೆಸಿಲಿಟಿ 2 ನಾನು ಕ್ರಿಯೇಟ್ ಮಾಡಿದ್ದೀನಿ. ಒಂದು ರೈತರ ಫಾರ್ಮರ್ ಲೈನ್, ಆಮೇಲೆ ಇನ್ನೊಂದು ಎಕ್ಸ್ಪೋರ್ಟ್ ಲೈನ್. ಇವು 2 ಲೈನ್ದಲ್ಲಿ ಮಾಡಿದ್ದೀನಿ. ಫಾರ್ಮರ್ ಲೈನಲ್ಲಿ ಇದ್ದಂಥ ಮಷಿನ್ನು ಇದು ಚೈನಾದಿಂದ ಇಂಪೋರ್ಟೆಡ್ ಆದದ್ದು ಮತ್ತು ಎಕ್ಸ್ಪೋರ್ಟ್ ಲೈನ್ ಅದು ಅದರಿಂದ ಮೇಲೆ ಮತ್ತೊಂದಿಷ್ಟು ಎಕ್ಯುರೇಸಿ ಆಗೋದು ಒಂದು ಇದರಲ್ಲಿ ಮಾಡಿದ್ದೀನಿ. ವೆಚ್ಚದಲ್ಲಿ ಇದನ್ನು ನಾನು ಲ್ಯಾಂಡ್ ಬಿಟ್ಟು ಮಷಿನರಿ ಮತ್ತು ಕನ್ಸ್ಟ್ರಕ್ಷನ್ ಲೈನ್ದಲ್ಲಿ ಅದನ್ನು ಇನ್ವೆಸ್ಟ್ ಮಾಡಿದ್ದೀನಿ. ಒಂದು ದಿವಸಕ್ಕೆ 1 ತಾಸಿಗೆ ಒಂದೊಂದು ಮಷಿನ್ನಲ್ಲಿ ಒಂದು 3 ಟನ್ ಆಗುವಷ್ಟು ಒಳ್ಳೆಯ ಕ್ವಾಲಿಟಿ ಪ್ರೊಡಕ್ಷನ್ಸ್ ಆಗ್ತದೆ. ಅಂದರೆ ಹೆಚ್ಚು ಕಮ್ಮಿ ಒಂದು 6 ಟನ್ 1 ತಾಸಿನಲ್ಲಿ ಪ್ರೊಡಕ್ಷನ್ ಆಗುವಂಥ ಹೈ ಟೆಕ್ನಾಲಜಿ ಮಷಿನರಿ ಅಳವಡಿಸಿದ್ದೇವೆ. ಅದರ ಜೊತೆ ನಾವು ಏನು ಮಾಡ್ತೀವಿ, ಕ್ಲೀನಿಂಗ್ ಮಾಡೋ ಸಲುವಾಗಿ ಒಣ ದ್ರಾಕ್ಷಿಯನ್ನು ರೈತರು ತಂದ ತಕ್ಷಣ ಅದನ್ನು ವಾಪಸ್ ನಾವು ಕ್ಲೀನಿಂಗ್ ಮಾಡಿ, ಅಂದರೆ ವಾಷಿಂಗ್ ಮಾಡ್ತೀವಿ. ವಾಷಿಂಗ್ ಮಾಡಿ ಅದನ್ನು ತೆಗೆದುಕೊಟ್ಟು ಅದನ್ನು ಆಟೋಮೆಟಿಕ್ ಲೈನ್ ಅದನ್ನು ಒಂದು ನಾವು ಹಾಕ್ಕೊಂಡಿದ್ದೀವಿ. ಈ ಒಂದು ಇದರಿಂದ ನಮ್ಮ ಬಿಜಾಪುರ ಜಿಲ್ಲೆ ಇರುವಂಥ ಕ್ವಾಲಿಟಿ ಇಂಪ್ರೂವ್ ಆಗ್ಲಿಕ್ಕೆ ಮಷಿನರಿ ಯೂಸ್ ಮಾಡಿ ರೈತರಿಗೆ ಒಂದು ಒಳ್ಳೆಯ ರೀತಿ ಸಿಗಲಿ ಅಂತ ಒಂದು ಉದ್ದೇಶದಿಂದ ಈ ಯೂನಿಟ್ ಹಾಕಿ ನಾಳೆ ಅಂದರೆ ಶನಿವಾರ 9 ತಾರೀಕಿಗೆ ಬೆಳಿಗ್ಗೆ 11 ಗಂಟೆಗೆ ನಾವು ಅದು ಉದ್ಘಾಟನೆ ಜನರಿಗೋಸ್ಕರ ಪಬ್ಲಿಕ್ ನಾವು ಮಾಡ್ತಾ ಇದ್ದೇವೆ. ಇಂಡಸ್ಟ್ರಿಯಲ್ ಮಿನಿಸ್ಟರ್ ಎಂಬಿ ಪಾಟೀಲ್ ಸಾಹೇಬರು ಅವರಿಗರು ಎಲ್ಲ ಮಾತಾಡ್ಕೊಂಡಿದ್ದೀನಿ. ನಮ್ಮದು ಎಂಬಿ ಪಾಟೀಲ್ ಸಾಹೇಬರು ಇದ್ದಾರೆ, ನಮ್ದು ಇನ್ನೊಬ್ಬರು ಮಿನಿಸ್ಟರು ಶಿವಾನಂದ ಪಾಟೀಲ್ ಇದ್ದಾರೆ, ರಮೇಶ್ ಜಿಗಜಿಣಗಿ ಇದ್ದಾರೆ, ಬಸನಗೌಡ ಪಾಟೀಲು ಬರ್ತಾ ಇದ್ದಾರೆ, ಯಶವಂತಗೌಡ ಪಾಟೀಲು ಬರ್ತಾ ಇದ್ದಾರೆ. ಆಮೇಲೆ ನಮ್ಮದು ಇನ್ನೊಬ್ರು ರಿಲೇಟಿವ್ ಶಂಕರಗೌಡ ಪಾಟೀಲು ಬೆಳಗಾವಿಯಿಂದ ಅವರು ಬರ್ತಾ ಇದ್ದಾರೆ, ಅಪ್ಪಾಜಿ ನಾಡಗೌಡ ಬರ್ತಾ ಇದ್ದಾರೆ, ವಿಠಲ್ ದೊಂಡಿಬಾಯಿ ಕಟಗಂ ಅವರು ಬರ್ತಾ ಇದ್ದಾರೆ, ರಾಜುಗೌಡ ಪಾಟೀಲು ಬರ್ತಾ ಇದ್ದಾರೆ, ಅಶೋಕ್ ಮನಗೋಳಿ ಬರ್ತಾರೆ, ಸುನೀಲ್ ಗೌಡರು ಬರ್ತಾ ಇದ್ದಾರೆ, ಅಪ್ಪು ಪಟ್ನಸಿಟ್ಟಿ ಅವರು ಇದ್ದಾರೆ, ಭೀಮಸೇನ್ ಕೊಬ್ರೆ NH ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಅವರು ಡೈರೆಕ್ಟರ್ ಇದ್ದಾರೆ, ಅವರು ಬರ್ತಾ ಇದ್ದಾರೆ. ನಮ್ಮದು MLA ಸೋಮನಗೌಡ ಪಾಟೀಲು ಬರ್ತಾ ಇದ್ದಾರೆ, JM ರೆಡ್ಡಿ ಇನ್ನೊಬ್ರು ನಮ್ಮ ರಿಲೇಟಿವ್, DGP
ರಿಟೈರ್ಡ್ ವೆಸ್ಟ್ ಬೆಂಗಾಲ್ ಅವರು ಇಷ್ಟು ಜನರಿಗೆ ನಾವೆಲ್ಲ ನಾಳೆ ಇದು ಮಾಡ್ಕೊಂಡು ಅದು ಮೇನ್ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಬಸವಲಿಂಗ ಸ್ವಾಮೀಜಿಯವರು ಇದನ್ನು ಅಧ್ಯಕ್ಷ ಜ್ಞಾನಯೋಗ ಸ್ವಾಮೀಜಿಯವರು ಅಧ್ಯಕ್ಷರಲ್ಲಿ ಇದು ಜನರಿಗೆ ಮಾಡ್ತಾರೆ. ಇದು ಯಶೋಧ ಹಾಸ್ಪಿಟಲ್ ಹತ್ರ ಸೋಲಾಪುರ ರೋಡಿಗೆ ಪಕ್ಕದಲ್ಲೇ ಇದೆ. ಬೆಳಿಗ್ಗೆ 11 ಗಂಟೆಗೆ ಉದ್ಘಾಟನೆ ಆಗ್ತದೆ. 11ರಿಂದ 3 ಗಂಟೆವರೆಗೆ ಪ್ರೋಗ್ರಾಮ್ಸ್ ಆಗ್ಬೋದು. ಅಂದರೆ ಬೇರೆ ಬೇರೆ ರೀತಿಯಿಂದೆಲ್ಲ 1,500 ಜನರು ರೈತರು ಬಿಜಾಪುರ ಜಿಲ್ಲಾ ಮತ್ತು ಬಾಗಲಕೋಟೆ ಜಿಲ್ಲಾ ಕಡೆಯಿಂದ ನಾನು ಅವ್ರಿಗೆ ಇನ್ವಿಟೇಷನ್ ಹಾಕಿದ್ದೀನಿ. ಎಲ್ಲರಿಗೂ ಅವ್ರು ಹೋಗಿ ಬರೋ ಅನುಕೂಲ ಮಾಡಿಕೊಟ್ಟಿದ್ದೀನಿ. ಒಂದು 1,500 ಜನ ರೈತರು ನಾಳೆ ಬಂದು ಈ ಒಂದು ನಮ್ಮ ಆಧುನಿಕ ಹೈಟೆಕ್ ಟೆಕ್ನಾಲಜಿಯಲ್ಲಿ ಒಣ ದ್ರಾಕ್ಷಿ ಪ್ರೊಸೆಸಿಂಗ್ ಮಾಡುವ ಯೂನಿಟನ್ನು ಅವ್ರಿಗೆಲ್ಲರಿಗೂ ನಾನು ತೋರಿಸಲಿಕ್ಕೆ ಪ್ರಯತ್ನ ಮಾಡಿ ಅವರಲ್ಲಿ ಇದ್ದಂಥ ಪ್ರಾಬ್ಲಮ್ಸ್ ಏನದಾವ ಅವೆಲ್ಲ ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬಾರ್ನ್ ಆ್ಯಂಡ್ ಬಾಟಮ್ ನಾ ಪೂನಾದಲ್ಲಿ ಆಗಿದ್ರು ನಂಗೆ ಇಷ್ಟು ಹೆಮ್ಮೆ ಪಡೆದಕ್ಕೆ ನಾ ರೈತರ ಮಗ ಇದ್ದೀನಿ. ನಾನು ಇಲ್ಲಿ ಬಂದು ಸ್ವಲ್ಪ ನಮ್ಮ ರೈತರಿಗೆ ಏನ್ರಿ ಸ್ವಲ್ಪ ಮಾಡ್ಬೇಕಂತ ಹೇಳಿ ನಮ್ಮ ಅಪ್ಪರ ಜೊತೆ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ ರೀ. ಮುಂದಿಂದು ನನ್ನ ಮೇಜರ್ ಅಂದರೆ ನನ್ನ MBA ಕ್ವಾಲಿಫಿಕೇಶನ್ ಆದಮೇಲೆ ನಾನು ಮಾರ್ಕೆಟಿಂಗ್ ಮಾಡಿದ್ವಿ. ಮಾರ್ಕೆಟಿಂಗ್ ಈಗ ಇದು ಮಾಡೋದ ಕಾರಣ ಯಾಕಂದ್ರೆ ರೈತರ ಮಂದಿಗೆ ಮಾರ್ಕೆಟ್ ಏನದು ಯಾರಿಗೇನೋ ಗೊತ್ತಿಲ್ಲ. ನಮ್ಮ ಕಡೆ ಏನಿದ್ರೆ ನಾವು ಸ್ವತಃ ರೈತರಾಗಿ ನಾವು ಸ್ವತಃ ಮಾರ್ಕೆಟ್ ಮಾಡಿದ್ರೆ ನಮ್ಗೆ ಇಷ್ಟು ಗೊತ್ತಾಗ್ತದ್ರಿ ಈ ರೈತರಿಗೆ ಎಟ್ ಕೊಡೋದು ಎಟ್ಟಿಲ್ಲ. ಇದು ಏನ್ ಡಿಫ್ರೆನ್ಸ್ ಇರ್ತದಲ್ರಿ ಬೇರೆಯವ್ರ ಕಡೆ ಇರೋದ್ರಿ, ಇದು ನಮ್ಮ ಕಡೆ ಇಷ್ಟು ಡಿಫ್ರೆನ್ಸ್. ಯಾಕಂದ್ರೆ ನಮ್ಗೆ ಗೊತ್ತದ ನಮ್ಮ ಅಪ್ಪ ಅವರು ನಾವು ಎಲ್ಲರೂ ಕೂಡಿ ಹೊಲ್ದಾಗ ನಮ್ಮ ಅಪ್ಪ ನಮ್ಗೆ ಹೊಲ್ದಾಗ ಒಯ್ದು ಕೆಲಸ ಮಾಡಿಸಿ ದುಡ್ದು ಎಲ್ಲ ಮಾಡಿ ನಮ್ಗೆ ಬೆಳ್ತಾರೆ. ಅದೆಲ್ಲ ನಮ್ಗೆ ಕಷ್ಟಪಟ್ಟ ಜಾಣಿವಾದ ಹೇಳಿ ಆ ರೇಟ್ ಆ ಮಾರ್ಕೆಟ್ ನಾವು ಬರೋಬ್ಬರ ಮ್ಯಾಚ್ ಮಾಡ್ಕೊಂಡು ರೈತರಿಗೆ ಚಂದ ರೇಟ್ ಬರ್ತದ, ಇದು ಅವರಿಗೆ ಫಾಯ್ದಾ ಆಗ್ಬೋದು ಅಂತ ಹೇಳಿ ಆ ಪ್ರಕಾರ ಆ ವಿಚಾರ ಮ್ಯಾಲ ಇದೆಲ್ಲ ಚಾಲು ಮಾಡಿದಾಗ ನಮ್ದು ಇದೇ. ಓಂ ಶ್ರೀ ಭವಾನಿ ಮಾತಾ ಜ್ಯೋತಿಷ್ಯಾಲಯ ಪಂಡಿತ್ ಶ್ರೀ ದುರ್ಗಾ ಪ್ರಸಾದ್ ಗುರೂಜಿ. ನಿಮ್ಮ ಸಮಸ್ಯೆ ಯಾವುದೇ ಇರಲಿ, ಎಷ್ಟೇ ಕಠಿಣವಾಗಿರಲಿ ಚಿಂತಿಸಬೇಡಿ. ಸಂತಾನ ಸಮಸ್ಯೆ, ಮದುವೆ, ಮಕ್ಕಳು ಮಾತು ಕೇಳದಿದ್ದರೆ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಜಗಳ, ಪ್ರೀತಿಯಲ್ಲಿ ತೊಂದರೆ, ಇನ್ನು ಅನೇಕ ಗುಪ್ತ ಸಮಸ್ಯೆಗೆ 100 ವರ್ಷ ಹಳೆಯ ಮಂತ್ರ ತಂತ್ರದಿಂದ ಕೇವಲ 9 ದಿನದಲ್ಲಿ 100% ಗ್ಯಾರಂಟಿ ಪರಿಹಾರ. ದೂರವಾಣಿ ಸಂಖ್ಯೆ 9686122581.